ಹಾಯ್ ಎಲ್ಲರಿಗೂ ನಮಸ್ತೆ. ನನ್ನ ಮತ್ತೊಂದು ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದೇನು ಸ್ಟೇಜ್ ಮೇಲೆ ಸ್ವಾಗತ ಸುಸ್ವಾಗತ ಅಂತೇಳಿ ಭಾಷಣ ಮಾಡೋರು ಹೇಳ್ತಾರಲ್ಲ ಆ ರೀತಿ ಹೇಳ್ತಾರೆ ಅಂತ ಅನ್ಕೊಬೇಡಿ, ಸುಮ್ಮನೆ ಹಾಗೆ ತಮಾಷೆಗೆ. ಇವತ್ತು ನಾನು ಏನು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಶುಗರ್ ಇರೋರಿಗೆ ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ನು ತೋರಿಸ್ತಾ ಇದ್ದೀನಿ. ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ತುಂಬಾ ಆರೋಗ್ಯಕರವಾಗಿರುತ್ತೆ ಈ ಬ್ರೇಕ್ಫಾಸ್ಟು. ಅದಕ್ಕೂ ಮುಂಚೆ ನಾನು ಮೊನ್ನೆ ಒಂದು ವಿಡಿಯೋ ಮಾಡಾಕಿದ್ದೆ, ನನ್ನ ಪರಿಚಯ ಅನ್ನೋ ಒಂದು ವಿಡಿಯೋ. ಎಷ್ಟು ಒಳ್ಳೆ ಕಮೆಂಟ್ಸು ಹಾಗೆ ಎಷ್ಟು ಒಳ್ಳೆ ಸಪೋರ್ಟು ಜನಗಳದ್ದು ಅಂತಂದರೆ ಅದು ಹೇಳೋದಕ್ಕೆ ಆಗೋದಿಲ್ಲ. ತುಂಬ ಒಳ್ಳೆ ಕಮೆಂಟ್ ಮಾಡಿದ್ರು, ನನಗಂತೂ ತುಂಬಾ ಖುಷಿ ಆಯಿತು. ಅದು ಒಂದೊಂದು ಅಷ್ಟು ಚೆನ್ನಾಗಿದ್ದಾವೆ ಕಮೆಂಟ್ಗಳು. ಒಬ್ರು ಯಾರೋ ಹಾಕಿದ್ದಾರೆ, ಈ ಕನ್ನಡದ ಈ ಮಣ್ಣಿನ ಸಹೋದರಿಗೆ ಶುಭಾಶಯಗಳು ಅಂತೇಳಿ. ಹಾಗೆ ಇನ್ನೊಬ್ಬರು ಬಡವ್ರ ಮಕ್ಕಳು ಬೆಳಿಬೇಕು ಅಂತ, ಕೆಲವರು ಆಲ್ ದ ಬೆಸ್ಟ್ ಅಂತ ಹೇಳಿ, ಈ ರೀತಿ ತುಂಬ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದಾರೆ. ನನಗೆ ಆಗೋದೆಲ್ಲ ಒಳ್ಳೆಯದಕ್ಕೆ, ಮುಂದಕ್ಕೆ ಮುನ್ನಡೆಯೋದೇ ಜೀವನ ಅನ್ನೋ ರೀತಿಯಲ್ಲಿ ಎಲ್ಲರೂ ಒಂದು ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಾ. ತುಂಬಾ ಖುಷಿ ಆಯಿತು. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹಾಗೆ ನಿಮ್ಮ ಆಶೀರ್ವಾದ ನನಗೆ ಹೀಗೆ ಇರಲಿ, ಸದಾ ಹೀಗೆ ಇರಲಿ ಅಂತ ಹೇಳ್ತಾ, ಇವತ್ತಿನ ಒಂದು ಒಳ್ಳೆ ರೆಸಿಪಿ ಅಂದರೆ ಒಳ್ಳೆ ಬ್ರೇಕ್ಫಾಸ್ಟ್ನ ನಾನು ಹೇಳ್ತೀನಿ. ಮೊದಲಿಗೆ ನಾನು ಹೆಸರು ಕಾಳು ಕಡಲೆಕಾಳನ್ನ ನೈಟ್ನೇ ನೆನಿಟ್ಕೊಂಡಿದ್ದೆ. ನಾನು ಅದನ್ನು ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಕೆಲವರು ಸ್ಟೀಮ್ ಮಾಡ್ಕೊಳ್ತಾರೆ. ಸ್ಟೀಮ್ ಮಾಡ್ಕೊಳೋದು ನನಗೆ ಅಷ್ಟಾಗಿ ಇಷ್ಟ ಆಗಲ್ಲ. ಹಾಗಾಗಿ ಚೂರು ನೀರು ಹಾಕಿ ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಬೇಯುತ್ತೆ. ಅದ್ರ ಪೋಷಕಾಂಶ ಅಲ್ಲೇ ಇರುತ್ತೆ. ಏಕೆಂದರೆ ಸ್ವಲ್ಪ ನೀರು ಹಾಕಿರ್ತೀವಲ್ಲ, ಹಾಗಾಗಿ. ಜೊತೆಗೆ ನಾನು ರಾಗಿ ಅಂಬಲಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಭವಾನಿ ಲೋಟದಷ್ಟು ನೀರು ಹಾಕಿ ಅದಕ್ಕೆ ಅರ್ಧ ಬೌಲಷ್ಟು ನಾನು ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಳ್ಳೆ ಗುಡ್ಡು ರಾಗಿ ಗಂಜಿ ರೆಡಿಯಾಗುತ್ತೆ. ತುಂಬಾ ಒಳ್ಳೆಯದಿದು. ಶುಗರ್ ಇರೋರಿಗಂತೂ ಇದು ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಇದು ಒಳ್ಳೆ ಬ್ರೇಕ್ಫಾಸ್ಟ್. ಇದರಲ್ಲಿ ಪ್ರೋಟೀನು ಇರುತ್ತೆ. ನಾವಂದರೆ ಅಂಬ್ಲಿಗೆ ನಾವು ಮೊಸರು ಹಾಕೋದ್ರಿಂದ ಗಟ್ ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಗೆ ಮೊಸರಲ್ಲಿ ಪ್ರೋಟೀನು ಸಿಗುತ್ತೆ. ಜೊತೆಗೆ ನಾವು ಮೊಟ್ಟೆ ಎಲ್ಲ ತಗೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ವೆಯ್ಟ್ ಲಾಸ್ ಮಾಡೋರಿಗೆ ಹಾಗೆ ಶುಗರ್ ಇರೋರಿಗೆ ಒಂದು ಒಳ್ಳೆಯ ಗುಡ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಇದನ್ನು ಬೆಳಗ್ಗೆ ನಾವು ಮಾಡ್ಕೊಂಡು ತಿಂದುಬಿಟ್ರೆ ನಮಗೆ 2 ಗಂಟೆವರೆಗೂ, ಅಂದರೆ ಮಧ್ಯಾಹ್ನ 2 ಗಂಟೆವರೆಗೆ ಹಶ್ವೇ ಆಗೋದಿಲ್ಲ. ತುಂಬ ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ಅನ್ಕೋಬೋದು. ಈಗಿನ ಜೀವನ ಶೈಲಿಯಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಆಹಾರ ತಗೊಂಡ್ರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನೋಡಿ, ನಾನು ಇಲ್ಲಿ ಅಂಬ್ಲಿ ಆಗಿದೆ. ಅದ್ರ ಜೊತೆಗೆ ಅಂಬ್ಲಿಗೆ ಒಂದು ಬೌಲಷ್ಟು ಅಂಬ್ಲಿ ಮಾಡಿಕೊಂಡು ಜೊತೆಗೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನಿಮಗೇನಾದರೂ ಈ ಸಮಯದಲ್ಲಿ ನಾವು ಮೊಸರು ಹಾಕೋದ್ರಿಂದ ಇನ್ನೂ ಸ್ವಲ್ಪ ಹುಳಿ ಅನಿಸುತ್ತೆ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೋದು. ನನಗೆ ಅಂಬ್ಲಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ನಾನು, ಅದು ನಡೆಯುತ್ತೆ ನನಗೀಗೆ. ರಾಗಿ ಅಂಬ್ಲಿಗೆ ಮೊಸರು ಹಾಕ್ಕೊಂಡು ಒಂದು ಬೌಲ್ ತೊಗೊಂಡಿದ್ದೀನಿ. ಜೊತೆಗೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಅಂಜೂರ, ಬಾದಾಮಿ ಹಾಗೆ ಕುಂಬಳಕಾಯಿ ಬೀಜನೂ ರಾತ್ರಿನೇ ನೆನೆಸ್ಕೊಂಡಿದ್ದೆ. ಜೊತೆಗೆ 2 ಮೊಟ್ಟೆ, ಹಾಗೆ ನಾವು ಬೇಯಿಸ್ಕೊಂಡಿದ್ವಲ್ಲ ಕಾಳುಗಳು, ಆ ಕಾಳುಗಳನ್ನು ನಮ್ಮ ಕೈ ಹಿಡಿಯಷ್ಟು ಹಾಕ್ಕೊಳ್ಳೋದು. ನಿಮಗೆ ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ನಾನು 2 ಹಿಡಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಆಮ್ಲ ಜ್ಯೂಸ್, ಇದ್ರ ಬಗ್ಗೆ ನಾನು ಹೇಳೋದೇ ಬೇಡ, ಎಲ್ಲರಿಗೂ ಗೊತ್ತಿರುತ್ತೆ. ತುಂಬಾ ಒಳ್ಳೆಯದಿದು ವೆಯ್ಟ್ ಲಾಸಿಗೆ. ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು. ಖಾಲಿ ಹೊಟ್ಟೆಗೆ ಇದನ್ನು ತೊಗೊಂಡು ನಂತರ 30 ನಿಮಿಷ ಬಿಟ್ಟು ಈ ರೀತಿ ಬ್ರೇಕ್ಫಾಸ್ಟ್ ತೊಗೊಳೋದ್ರಿಂದ, ಅಂದರೆ 2 ಮೊಟ್ಟೆ, ಕಾಳುಗಳು, ಅಂಬ್ಲಿ, ಏನಾದರೂ ಡ್ರೈ ಫ್ರೂಟ್ಸ್ ತೊಗೊಂಡು ಆ ರೀತಿ ಊಟ ಮಾಡಿದ್ರೆ ಇದರಲ್ಲಿ ಯಾವುದ್ಯಾವುದೋ ಬ್ಯಾಡು ಕೊಲೆಸ್ಟ್ರಾಲ್ ಇರೋಂತಹ ಒಂದು ಫುಡ್ಡೇ ಇಲ್ಲ ಇದರಲ್ಲಿ. ಒಳ್ಳೆ ಗುಡ್ಡು ಬೆಳಗಿನ ಉಪಹಾರಕ್ಕೆ ಇದು ಗುಡ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಈ ರೀತಿ ನಾವು ಊಟ ಮಾಡೋದ್ರಿಂದ ನಮಗೆ ಪಾಸಿಟಿವ್ ಥಿಂಕಿಂಗ್, ಅಂದರೆ ನಾವು ಒಳ್ಳೆ ಊಟ ಮಾಡ್ತಾಯಿದ್ವಿ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ಯೋಚನೆ ಬರುತ್ತಲ್ಲ, ಆ ಯೋಚನೆ ಬಂದರೆ ಸಾಕು ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆರೋಗ್ಯ ದೃಷ್ಟಿಯಿಂದ ಈ ರೀತಿ ಊಟ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಇದೇ ರೀತಿ ಯಾವಾಗಲೂ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.